ಧನುರ್ರಾಶಿ, ಮನೆಯಲ್ಲಿ ಯಾರೂ ಕೂಡ ನಿಮ್ಮ ಜೊತೆಯಲ್ಲಿ ಸರಿಯಾಗಿ ವರ್ತಿಸೋದಿಲ್ಲ, ನಿಮ್ಮ ಜೊತೆ ಹೊಂದ್ಕೊಳ್ಳೋದಿಲ್ಲ, ವ್ಯವಹಾರ ಮಾಡೋದಿಲ್ಲ, ಮಾತಾಡೋದಿಲ್ಲ. ಹೀಗೆ ನೀವೇ ಬೇರೆ, ಮನೆಯ ಸದಸ್ಯರೆಲ್ಲ ಬೇರೆ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ. ನಿಮ್ಮ ಶತ್ರುಗಳ ಮಾತಿನಿಂದ ನಿಮ್ಮ ಆತ್ಮೀಯರು ಕೂಡ ನಿಮ್ಮನ್ನು ಅನುಮಾನಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವು ಆ ರೀತಿ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಬೇರೆ ಯಾರಲ್ಲೂ ಕೂಡ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸವೇ ಆಗಲ್ಲ. ಯಾವಾಗ ನೋಡಿದರೂ ಕೂಡ ನಿಮ್ಮ ಸಮಸ್ಯೆಗಳೇ, ಒಂದಷ್ಟು ಸುಳ್ಳುಗಳೇ. ಹೀಗಾದಾಗ ನಂಬುವಂಥವ್ರು ಹೇಗೆ ನಂಬುತ್ತಾರೆ? ಅದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಸೈದ್ಧಾಂತಿಕವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳು ನಿಮಗೆ ಸಮಸ್ಯೆಗಳಾಗಿ ಪರಿಣಮಿಸುತ್ತೆ. ಯಾವಾಗ ಸೈದ್ಧಾಂತಿಕವನ್ನು ನೀವು ಹೀಗೆ ಅಂತ ಹೇಳಿ ಮಾತಾಡೋದಿಲ್ವೋ, ಅನುಸರಿಸೋದಿಲ್ವೋ, ಆ ಶಿಸ್ತು ನಿಮ್ಮಲ್ಲಿ ಇಲ್ವೋ, ಆಗ ತೊಂದರೆಯನ್ನು ಮಾಡ್ಕೊಳ್ತೀರಿ. ವೈಯಕ್ತಿಕವಾದಂತಹ ಪ್ರತಿಷ್ಠೆ, ಅಹಂಕಾರ, ನಾನೇ ಅಂತಕ್ಕಂತಹ ಭಾವನೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಿದರೆ ನಿಮಗೆ ಒಳ್ಳೆಯದಾಗಿರುತ್ತೆ. ಸಮಾಜದಲ್ಲಿ ಚಿಕ್ಕವರ ಮುಂದೆ ಚಿಕ್ಕವರಾಗಬೇಕಾಗತ್ತೆ. ಅವಮಾನ ಇದು. ತಲೆಯನ್ನು ತಗ್ಗಿಸಬೇಕಾದಂತಹ ಪರಿಸ್ಥಿತಿ. ಎಲ್ಲವನ್ನ ಆಲೋಚನೆ ಮಾಡಿ ಕಲ್ಕಿ ಭಗವಾನರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಆತುರಾತ್ರವಾಗಿ ಮಾಡಿದಂತಹ ಕೆಲಸಗಳಿಂದ ನಷ್ಟ. ಎಚ್ಚರಿಕೆಯನ್ನು ವಹಿಸಿ, ತಾಳ್ಮೆ ಇರಲಿ. ಯಾವಾಗ ಆತುರದಿಂದ ಮಾಡ್ತಿರೋ ಆ ಕೆಲಸಗಳಲ್ಲಿ ನಿಮಗೆ ಒಂದಷ್ಟು ಕೂಡ ಲಾಭವಾಗಲಿ ಅಥವಾ ಆ ಕೆಲಸದ ಮಹತ್ವವಾಗಲಿ ನಿಮಗೇನೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ಅದನ್ನೇ ಆತುರಗಾರನಿಗೆ ಬುದ್ಧಿಮಟ್ಟ ಅಂತಕ್ಕಂತಹ ಒಂದು ಗಾದೆ ಮಾತು, ಅನುಭವಿಗಳ ಮಾತು ಉಲ್ಲೇಖ ಮಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಶಿಕ್ಷಣಕ್ಕೋಸ್ಕರವಾಗಿ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ ಇದು. ಪೂರ್ವಿಕರು, ಹಿರಿಯರು ಮಾಡಿದಂತಹ ದಾನ, ಧರ್ಮ, ಕರ್ಮಗಳಿಂದ ನಿಮಗೆ ಯಶಸ್ಸು ಸಿಕ್ಕತ್ತೆ. ಕುಟುಂಬದಂತಹ ಪುಣ್ಯ ಸಂಚಯವನ್ನು ಮಾಡಿ ನಿಮಗೆ ಬಿಟ್ಟು ಹೋಗಿದ್ದಾರೆ. ಅದರ ಒಂದು ಪ್ರತಿಫಲವನ್ನು ನೀವು ಒಳ್ಳೆಯದಾಗಿ ಊಟ ಮಾಡ್ತಾಯಿದ್ದೀರಿ ಅಂತ ಅರ್ಥ. ವ್ಯಾಪಾರಿಗಳಿಗೆ ಉದ್ವೇಗದಿಂದ ಹೆಚ್ಚು ತೊಂದರೆಗಳಾಗತ್ತೆ. ತಾಳ್ಮೆಯಿಂದ ವರ್ತಿಸಿ, ಗಲಾಟೆಯನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ನಿಮಗೆ ಯೋಚನೆ ಬರುತ್ತೆ. ಶುಭವಾದಂತಹ ಸಮಯ ಆಗಿರೋದ್ರಿಂದ ಮಾಡಬಹುದು ಅಂತಕ್ಕಂಥದ್ದು. ವಾಹನ ಚಾಲಕರು ನಿಯಮಾನುಸಾರವಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ ವಾಹನ ಚಾಲನೆಯನ್ನು ಮಾಡಿ. ಇಲ್ಲದೇ ಇದ್ದರೆ ದಂಡ ಕಟ್ಟುವುದರ ಜೊತೆಗೆ ಶಿಕ್ಷೆಗೂ ಗುರಿಯಾಗಬೇಕಾದಂಥದ್ದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಏನೋ ನನ್ನ ಕೈಲಾದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡೋಣ ಅನ್ನುವಂತಹ ಭಾವನೆಯಿಂದ ಸಹಾಯ ಮಾಡ್ತೀರಿ. ಇದರಿಂದ ಪುಣ್ಯ ಸಂಚಯವಾಗುತ್ತೆ, ಆತ್ಮತೃಪ್ತಿಯಾಗುತ್ತೆ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಹಿಂದೆ ಮಾಡಿದಂತಹ ಉತ್ತಮವಾದಂತಹ ಕೆಲಸಗಳಿಗೆ ಇವತ್ತು ಮೆಚ್ಚುಗೆ ಬರುತ್ತೆ. ಬಹಳ ಹಿಂದೂ ಕೂಡ ನೀವು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ ಅಂತ ಹೇಳಿ ಜನ ಜ್ಞಾಪಿಸ್ಕೊಳ್ಳೋ ಹಾಗಾಗುತ್ತೆ. ದೊಡ್ಡ ಉದ್ದಿಮೆ ಆಗಲಿ, ಕೈಗಾರಿಕೆಯನ್ನಾಗಲಿ ಹೊಂದಿದ್ದಂಥವರಿಗೆ, ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಸಿಕ್ಕುವಂತಹ ದಿವಸ. ಹೊಸ ಕೆಲಸಗಳಾಗಲಿ, ಯೋಜನೆಗಳಾಗಲಿ ಆರಂಭವಾಗ್ತಕ್ಕಂತಹ ದಿವಸವಾಗುತ್ತೆ. ಕುಟುಂಬಕ್ಕೆ ಹೊಸ ಅತಿಥಿ ಬರತಕ್ಕಂತಹ ಸೂಚನೆಗಳಿದೆ. ನಿಮ್ಮ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗ ಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕುಟುಂಬ ಸದಸ್ಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಹಿತಶತ್ರುಗಳಿಂದ ತೊಂದರೆಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಜೊತೆಯಲ್ಲಿ, ನಿಮ್ಮ ಎದುರುಗಡೆಯಲ್ಲಿ ಚೆನ್ನಾಗೇ ಇರ್ತಾರೆ, ಹಿಂದಿನಿಂದ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ನೀವು ಶಾಂತವಾಗಿರಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಗಮನವನ್ನು ಹರಿಸಿ. ಕೋಪ, ಉದ್ರೇಕ, ಸಿಟ್ಟು, ಉದ್ವೇಗ ಯಾವುದೂ ಕೂಡ ಬೇಡ ಅಂತ ಅರ್ಥ. ಅನಾರೋಗ್ಯ ಪೀಡಿತರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ
ವಕಾರಾಯ ನಮೋ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಶುಭವಾಗಿ.